ನಮಸ್ಕಾರ. ನಮ್ಮ ಕೃಷಿ ಟೆಕ್ ಕಂಪನಿಯಿಂದ ನಿಮಗೆ ಸಹರ್ಷ ಸ್ವಾಗತ ಮಾಡ್ತೀವಿ. ನಮ್ಮಲ್ಲಿ ಈ ಸ್ಟಾಲಿಗೆ ಬಂದಂಥ ಈ ಚಿಕ್ಕಬಳ್ಳಾಪುರ ವಿಭಾಗದ ರೈತರು ತಮ್ಮ ಅನಿಸಿಕೆಯನ್ನು ಸ್ವಲ್ಪ ಹೇಳ್ಬೋದು. ನಾವೊಂದು 15 ವರ್ಷದಿಂದ ದಾಳಿಂಬೆ ಬೆಳೀತಾ ಇದ್ದೀವಿ. ಅದಕ್ಕೂ ಹಿಂದೆ ದ್ರಾಕ್ಷಿ ಬೆಳೀತಾ ಇದ್ದೀವಿ. ಹಂಗಾಗಿ ನಮ್ಮ ಕೃಷಿ ಟೆಕ್ ಪರಿಚಯ ಮಾಡಿಕೊಟ್ಟಿದ್ದು ನಮ್ಮ ರಾಮ್ ಸರ್ ಫಸ್ಟ್. ಅವರಿಂದ ಕುಮಾರ್ ಸರ್ ಪರಿಚಯ ಆದರು. ಎಲ್ಲ ಕೃಷಿ ಟೆಕ್ ಪ್ರಾಡಕ್ಟು ಮಾಡ್ತೀವಿ, ಬೇರೆ ಪ್ರಾಡಕ್ಟು ಮಾಡ್ತೀವಿ. ಚೆನ್ನಾಗಿ ಬರ್ತಾ ಇದೆ. ನಮಗೇನು ಕ್ರಾಪ್ ಬಗ್ಗೆ ಆಗ್ಬೋದು, ಈಲ್ಡಿಂಗ್ ಆಗ್ಬೋದು, ಕ್ವಾಲಿಟಿ ಆಗ್ಬೋದು, ಚೆನ್ನಾಗಿ ಬರ್ತಾ ಇದ್ದಾವೆ. ಎಲ್ಲ ಏನು ಪ್ರಾಬ್ಲಮ್ ಇಲ್ಲ. ಹಂಗಾಗಿ ಭಾಳ ಚೆನ್ನಾಗಿದೆ ಸರ್. ಕೃಷಿ ಟೆಕ್ ಮಾಡಬಹುದು, ತೊಂದರೆ ಇಲ್ಲ ಸರ್. ನಮ್ದು 15 ವರ್ಷದಿಂದ ಮಾಡ್ತಾ ಇದ್ದೀವಿ. 15 ವರ್ಷದಿಂದ ಮಾಡ್ತಾ ಇದ್ದೀವಿ. ಎಲ್ಲ ಕ್ವಾಲಿಟಿ, ಟಾಪ್ ಕ್ವಾಲಿಟಿ ಬರ್ತವೆ. ಹೋದ ವರ್ಷ ಇವರಿಗೆ ಸುಧಾ ಅವಾರ್ಡ್ ಆಗಿದೆ, ಇಲ್ಲಿ ಸಿಕ್ಕಿತ್ತು. ಬಾಗಲಕೋಟೆ ಯೂನಿವರ್ಸಿಟಿಯಲ್ಲಿ ಹೋದ ವರ್ಷ ಇವರಿಗೆ ರಾಮಚಂದ್ರ ರೆಡ್ಡಿ ಬೆಂಗಳೂರು ಉತ್ತರ ರಾಮಚಂದ್ರ ರೆಡ್ಡಿ ಬೆಂಗಳೂರು ಗ್ರಾಮಾಂತರ ನಮ್ಗೆ ಸಿಕ್ಕಿತ್ತು ಹೋದ ವರ್ಷ. ಅದಾದ್ಮೇಲೆ ಮೊನ್ನೆ NRCP ಇಂದ ರಾಮಚಂದ್ರ ರೆಡ್ಡಿ ಅವ್ರಿಗೆ ಒಂದು ಅವಾರ್ಡ್ ಸಿಕ್ಕಿದೆ, ಅಲ್ಲಿ ಅತ್ಯುತ್ತಮ ಬೆಳೆಗಾರರು ಅಂತ ಹೇಳ್ಬಿಟ್ಟು. ಎಲ್ಲ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ. ಎಲ್ಲ ಬಾಂಗ್ಲಾ ಎಕ್ಸ್ಪೋರ್ಟ್ ಹೋಗುತ್ತೆ. ಚಿಕ್ಕಬಳ್ಳಾಪುರ ದೇವನಹಳ್ಳಿ. ನಮಸ್ತೆ. ಇನ್ನೊಬ್ಬ ರೈತರದಾರೆ, ರಾಮಚಂದ್ರ ರೆಡ್ಡಿ, ಬೆಂಗಳೂರು ನಗರದ ನಮ್ದು ರಾಮಚಂದ್ರ ಸರ್ ಅಂತಾರೆ. ಅವರು ತಮ್ಮ ಪ್ರಾಡಕ್ಟನ್ನು ನಾವು ಯೂಸ್ ಮಾಡಿದ್ದಾರೆ. ಅವರು ತಮ್ಮ ಅನಿಸಿಕೆಯನ್ನು ಹೇಳ್ತಾರೆ. ನಾವು ಸುಮಾರು 15 ವರ್ಷದಿಂದ ದ್ರಾಕ್ಷಿ ಸೀಡ್ಲೆಸ್ ವೆರೈಟೀಸ್ ಬೆಳೀತಾ ಇದ್ದೀವಿ. ನಮ್ಮ ಕೃಷಿ ಟೆಕ್ ಕಂಪ್ನಿ ರಾಮು ಅವ್ರ ಕಡೆಯಿಂದ ಪರಿಚಯ ಆಗಿ ನಾವು ಸುಮಾರು ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾ ಇದ್ದೀವಿ. ದ್ರಾಕ್ಷಿಯಲ್ಲೂ ಸಹ ಇವ್ರದ್ದು ಒಂದು ಡೌನಿ ಪಾಸ್ ಪ್ರಾಡಕ್ಟ್ ಇದೆ, ಅದು ತುಂಬಾ ಅನುಕೂಲ ಆಗ್ತಾ ಇದೆ ನಮಗೆ. ಅದು ಯಾಕೆಂದ್ರೆ ನಮ್ಗೆ ಮಳೆಗಾಲದಲ್ಲಿ ತುಂಬಾ ಅನುಕೂಲ. ಬೇರೆ ನಮ್ಮ ಇತರೆ ಕಾಂಟ್ಯಾಕ್ಟ್ ಫಂಜಿಸೈಡ್ ಜೊತೆ ಡೌನಿ ಪಾಸ್ ತುಂಬಾ ಚೆನ್ನಾಗಿ ಬಂದು ಮಾಡುತ್ತೆ. ಮತ್ತೆ ಇವ್ರ ಪ್ರಾಡಕ್ಟ್ಸ್ ಆದ ಬ್ರಾಸಾಫಿಟ್, ಇತರ ಪ್ರಾಡಕ್ಟ್ಸ್ ತುಂಬಾ ಚೆನ್ನಾಗಿದೆ. ಮೈಕ್ರೋನ್ಯೂಟ್ರಿಯೆಂಟ್ಸ್ ಆಗಲಿ ತುಂಬಾ ಚೆನ್ನಾಗಿದೆ ಅವ್ರ ಪ್ರಾಡಕ್ಟ್ಸ್. ಇಷ್ಟ ಹೇಳಕ್ಕೆ ಬಯಸ್ತೇನೆ. ಸರ್ ತಾವು ತಮ್ಮೂರು? ಸರ್ ನಮ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ನಾರಾಯಣಪುರ ಅಂತ. ನಾವು ಈ ಮೂರು ಎಕರೆ ಬೆಳೆ ದಾಳಿಂಬೆ ಬೆಳೀತಾ ಇದ್ವಿ. ನಮ್ಮ ಮಾವರು ದಾಳಿಂಬೆ ಬೆಳೆಯೋ ಬಗ್ಗೆ ಆಸಕ್ತಿ ತೋರಿಸಿದ್ರು. ಆಮೇಲೆ ಕನ್ಸಲ್ಟೆಂಟ್ ಆಗಿ ರಾಮು ಸರ್ ಅವ್ರು ಬಂದರು. ಅವರು ಹೆಚ್ಚಿನದಾಗಿ ನಮ್ಗೆ ಏನು ಯೂಸ್ ಮಾಡ್ತೀವೋ ಅದರಲ್ಲಿ 50% ಕೃಷಿ ಟೆಕ್ದು ಉಪಯೋಗ ಮಾಡಿದ್ವಿ. ಫ್ಲೋರಾ ಆಗ್ಬೋದು, ಬ್ರಾಸಾಪಿಟ್ ಆಗ್ಬೋದು, ವೃದ್ಧಿ ಆಗ್ಬೋದು, ಸೈಜರು ಈ ಥರ ಜಾಂತಾನಿಲ್ಲು, ಬ್ಯಾಕ್ಟೀರಿಯಾಸಾನು ಈ ಥರವು ಅನೇಕ ಪ್ರಾಡಕ್ಟ್ ಯೂಸ್ ಮಾಡಿದ್ವಿ. ಆಮೇಲೆ ಒಂದು ವರ್ಷ ಟ್ರಿಪ್ ಮಾಡಿದ್ವಿ ನಿಮ್ಮ ಕೃಷಿ ಟೆಕ್ ಕಡೆಯಿಂದ. ನಾವು ಅವಾಗ ಒಂದು 50 ರೈತರು ಬಂದು ಎಲ್ಲ ಕಡೆ ನಮ್ಮ ಕಂಪ್ನಿಯಲ್ಲಿ ವಿಸಿಟ್ ಮಾಡಿಸಿದ್ರು. ಇಷ್ಟು ಹೇಳಕ್ಕೆ ಬಯಸ್ತೀನಿ ಸರ್. ಈಗೂ ನೆನಪಿದೆ, ಅದು ಚೆನ್ನಾಗಿ ಮಾಡಿದ್ರು ಸರ್.